ವೀಕ್ಷಕರೇ, ನಾವಿವತ್ತು ಕಂಕನಾಡಿಯ ನಾಗೋರಿ ಪ್ರದೇಶದಲ್ಲಿದ್ದೇವೆ. ಕಂಕನಾಡಿ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರ್ತಕ್ಕಂಥ ನಾಗೋರಿಯಲ್ಲಿ ಇವತ್ತೊಂದು ದುರಂತ ನಡೆದಿರುವಂತಹದ್ದು. ಏನು ದರೆ ಕುಸಿತ ಆಗಿ ಒಂದು 3 ಮಂದಿಯ ದುರ್ಮರಣ ಆಗಿದೆ, 6ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ. ಮಾತ್ರ ಅಲ್ಲ, ಇಲ್ಲಿ ಒಂದು ರೀತಿಯಾದಂಥ ಒಂದು ಆತಂಕದ ವಾತಾವರಣ, ಒಂದು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಅದು ತಿಳಿಯಾಗುವಂಥ ಹಂತದಲ್ಲಿದೆ. ಬನ್ನಿ, ನಾವೀಗ ಸ್ಥಳದಲ್ಲಿದ್ದೇವೆ. ಏನಾಗಿದೆ ನೋಡ್. ವೀಕ್ಷಕರೇ, ನಾವಿವಾಗ ಯಾವ ಸ್ಥಳದಲ್ಲಿ ದುರಂತ ನಡೆದಿದೆ ಅದೇ ಸ್ಥಳದಲ್ಲಿದ್ದೇವೆ. ಯಾವ ರೀತಿಯಾಗಿದೆ ಇಲ್ಲಿನ ಪರಿಸ್ಥಿತಿ ಅಂತ ಹೇಳುವುದನ್ನು ನೋಡ್ಬೋದು. ಇದೇನು ಅವರ ಕಿಚನ್ ಆಗಿತ್ತು, ಇದೇನು ಅವರ ಬೆಡ್ರೂಮ್ ಆಗಿತ್ತು, ಇವತ್ತು ಸಂಪೂರ್ಣ ಅದು ಧರಾಶಾಯಿ ಆಗಿರುವಂತದ್ದು. ಅದರ ಮೇಲೆ ಕಂಪೌಂಡ್ ಬಿದ್ದು ವೀಕ್ಷಕರು, ನಾವೀಗ ಸ್ಥಳದಲ್ಲಿದ್ದೇವೆ. ಇದೀಗ ಆ ಸಂದರ್ಭದಲ್ಲಿ ಈ ಸ್ಥಳದಲ್ಲಿದ್ದಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಎಸ್ ಸರ್, ಆ ಸಂದರ್ಭದಲ್ಲಿ ಏನಾಯ್ತು ಸರ್? ನಡೀಬಾರ್ದಂತ ಒಂದು ಘಟನೆ ನಡೆದಿದೆ. ಏನಾಯ್ತು? ತಾವಿದ್ರ ಮನೆಯೊಳಗೆ ಏನಾಯ್ತು? ನಾವು ಹೆಂಡತಿ ಮಕ್ಕಳು ಮಲಗಿದ್ದೆ. ಮಲಗುವಾಗ ಒಂದು 4:15 ಟೈಮಿಗೆ ಸೌಂಡ್ ಬಂತು. ಸೌಂಡ್ ಬರುವಾಗ ಸಡನ್ ಎಚ್ಚರಿಕೆ ಆಗುವಾಗ ಒಂದು ಹಂಚಿನ ಓಡು ಕಾಲಿಗೆ ಬಿತ್ತು. ಸ್ವಲ್ಪ ಬಿತ್ತು. ಆವಾಗ ಎಚ್ಚರಗೊಂಡಾಗ ನೋಡುವಾಗ ಎಲ್ಲ ಒಬ್ಬ ಹಿಡಿತು. ಮಕ್ಕಳಿಗೆ ಆಶ್ಚರ್ಯ ಆಯ್ತು. ಆಗ ಓಡಿಕೊಂಡು ಹೊರಗೆ ಬಂದೆ. ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ನೋಡುವಾಗ ಎಲ್ಲ ಮನೆಯವರು ಬೊಬ್ಬೆ ಇಡ್ತಿದ್ರು. ಆಮೇಲೆ ಸ್ಟೇಷನ್ ಥರ ಓಡಿ ಹೋದೆ. ಅವರಿಗೆ ಪೊಲೀಸ್ನವರಿಗೆ ಇನ್ಫಾರ್ಮೇಷನ್ ಕೊಡುವಾಗ ಅವ್ರು ಆದಷ್ಟು ಬೇಗ ಫೈರ್ ಸರ್ವಿಸ್ಗೆ ಎಲ್ಲ ಹೆಲ್ಪ್ ಮಾಡಿ, ಫೋನ್ ಮಾಡಿ ಡೈರೆಕ್ಟಾಗಿ ಅವರು ತರಿಸಿ ಎಲ್ಲ ಒಳ್ಳೆ ಹೆಲ್ಪ್ ಮಾಡಿ ಎಲ್ಲರನ್ನು. ಮಕ್ಕಳು ಅದರೊಳಗಡೆ 4 ಮಕ್ಕಳೆಲ್ಲವೂ ಸಿಕ್ಕಾಕೊಂಡಿದ್ರು. ಮತ್ತೊಂದು ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಸಿಕ್ಕಾಕೊಂಡಿದ್ರು. ಅವರನ್ನೆಲ್ಲ ಬಚಾವ್ ಮಾಡಲಿಕ್ಕೆ ತುಂಬ ಕೆಲಸ ಮಾಡಿದ್ರು ಸರ್. ಈಗ ಇಲ್ಲಿ ಎಷ್ಟು ಜನ ವಾಸವಾಗಿದ್ರು? ಇಲ್ಲಿ ಎಷ್ಟು ಜನ ಇದ್ರು? ಈ ಮನೆಗಳೇನು, ಇದು ರೆಂಟೆಡ್ ಹೌಸಾ ಏನಿದು? ರೆಂಟೆಡ್. ನಾನು ಬಂದು 12-13 ವರ್ಷ ಆಯ್ತಿದ್ರು ಅಲ್ಲಿ. ರೆಂಟೆಡ್ ಆಗಿರೋದು. ಮತ್ತೆ ಅವರು ಒಟ್ಟಿಗೆ ನಾವು ಒಂದು 19 ಜನ ಇದ್ದೇವೆ ಇದರಲ್ಲಿ. ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳಾಗಿ ಆ ಥರ ಇದ್ದೇವೆ. ಓಕೆ, ಈಗ ಎಲ್ಲಿ ಅವರೆಲ್ಲ ಇದ್ದಾರೆ? ಇಲ್ಲಿ ಎಲ್ಲಿಯ ಜನಗಳು ವಾಸ ಮಾಡ್ತಾ ಇರುವಂತದ್ದು? ಲೋಕಲೆಯಾ ಅಥವಾ ಹೊರಗಿನ ಬೇರೆ ಬೇರೆ ರಾಜ್ಯದವರೆಲ್ಲ ಇದ್ದಾರೆ ಅಂತ? ಇಲ್ಲಿ ನಾನು ಉಪ್ಪಿನಂಗಡಿ ಕರೆಯದವ, ಮತ್ತೊಂದು ಬೆದರದವ, ಇವರು ಕಾಪಿನವರಿದ್ದಾರೆ, ಗಂಡ ಹೆಂಡತಿಯವರು. ಮತ್ತೆ ಅವರು UP ಬಿಹಾರದವರು. ಓಕೆ, ಈಗ ಈ ಘಟನೆ ನಡೀತಲ್ಲ ಸರ್, ನಡೆಯುವಂತ ಸಂದರ್ಭದಲ್ಲಿ ತಮ್ಗೇನಾದ್ರು ಮೊದಲೇ ಅಥವಾ ಗೋಡೆ ಇದು ಆದಂತದ್ದು ಅಥವಾ ಈ ಹಿನ್ನೆಲೆ ಮೊದಲೇ ಸೂಚನೆಗಳೇನಾದ್ರೂ ಇತ್ತಾ ಅಂತ? ಇಲ್ಲ ಸರ್, ಆ ಥರದ್ದು ಏನಿರಲಿಲ್ಲ. ಅಂದರೆ ಇದು ಕೆಲಸ ಮಾಡಿ ಅವರು ಕಾಂಪೌಂಡ್ ಕಟ್ಟಿ ಒಂದು 10 ವರ್ಷ ಆಯಿತು. ಅದರಿಂದಾಗಿ ಏನು ಇದಿಲ್ಲ. ಮತ್ತು ಮೊನ್ನೆ ಕೂಡ ಬಿಚ್ಚಿ ಎಲ್ಲ ಹೋದ ವರ್ಷ ಕರೆಕ್ಟಾಗಿ ಮಾಡಿ ಕೊಟ್ಟಿದ್ದಾರೆ ನಮಗೆ. ತನಿಯವರೆಲ್ಲ ಒಳ್ಳೆ ಇದು ಮಾಡಿ ಕೆಲಸ ಎಲ್ಲ ಮಾಡಿ ಕೊಟ್ಟದ್ದು. ಅದರಿಂದಾಗಿ ಏನು ಅದರ ಭಯ ಇರದೆ ನಿಂತದ್ದು ನಾವು. ಈ ಮನೆ ಯಾರಿಗೆ ಸೇರಿದ್ದು ಏನಾದ್ರು ಗೊತ್ತಿದೆ ಸರ್? ಇದು ಮನೆ ಓನರ್ ಅವರಿಗೆ ಇಲ್ಲಿ ಇರುವುದು. ಅವರು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ರು. ತುಂಬ ಮನೆ ಇತ್ತು, ಈಗ ಸ್ವಲ್ಪ ಮನೆ ಇರುವುದು. ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಅವರದೇನು ಇದರಲ್ಲಿ ಏನು ಅವರು ನೋಡ್ತಿದ್ದಾರೆ. ಅವರು ಮತ್ತೆ ಕೆಲಸ ಮಾಡುವಾಗೆಲ್ಲ ಕೇಳಿ ಮಾಡಿಸ್ತಾರೆ, ಹೇಳಿದ್ರೆ ಏನು ಪ್ರಾಬ್ಲಮ್ ಇದ್ರೆ ಮಾಡಿಕೊಂಡು ಹೋಗ್ತಿದ್ರು. ಓಕೆ, ಈಗ ಈ ಸಂದರ್ಭದಲ್ಲಿ ಈಗ ಒಂದು ದುರ್ಘಟನೆ ನಡೆದಿದೆ. ಸೊ ಮೃತ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಅಂತ? ಸರ್ಕಾರಕ್ಕೆ ಏನಂತ ನೋಡಿ, ಬಾಡಿಗೆ ಮನೆಯಲ್ಲಿ ಇರುವುದು ಎಲ್ಲ ತುಂಬಾ ಇದಾಯ್ತು. ಆದ್ರೆ ಇನ್ನೇನಾದ್ರೂ ನಮಗೆ ಸಹಾಯ ಮಾಡಿದ್ರೆ ಅದೇ. ನಾವು ದಿನ ಡ್ರೈವರ್ ಆಗಿ ದುಡಿದು ಕೆಲಸ ಮಾಡುದು ಎಲ್ಲ ಆ ಥರ. ಮತ್ತೆಂತ ಮಾಡುದು, ನಮ್ಮ ಜೀವನದಲ್ಲಿ ಅದೇ ದೇವರದ. ಈಗ ಅದು 2 ಜೀವ ಹೋಯ್ತು, 3 ಅವರದ್ದು ನೋಡಿ ಏನು ಮಾಡುದು. ಇನ್ನಿದ್ದ ಮಕ್ಕಳು ಇವತ್ತಿಲ್ಲ ಅಂದ್ರೆ ಹಾಗೆ ಒಳ್ಳೆ ಹೊಟ್ಟೆ ಆಟ ಆಡುವ ಮಕ್ಕಳೆಲ್ಲ ಇದ್ದಿದ್ದು ಇಲ್ಲಿ. ಆ ಥರ ಏನೋ ದೇವರೊಂದು ಉಳಿಸಿ ಬಿಟ್ಟಿದ್ದಾರೆ, ಅದೇ ಪುಣ್ಯ. ಇನ್ನು ದೇವರ ಸರ್ಕಾರ ಏನಾದರೂ ಮಾಡಿದ್ರೆ ಬಹಳ ಉಪಕಾರ. ಈಗಾಗಲೇ ಯಾರಾದ್ರೂ ಜಿಲ್ಲಾಧಿಕಾರಿ ಅವರು ಭೇಟಿ ಕೊಟ್ಟಿದ್ದಾರೆ, ಮತ್ತೆ ಬೇರೆ ಶಾಸಕರು ಜನಪ್ರತಿನಿಧಿಗಳು ತಮ್ಮನ್ನು ಮಾತಾಡಿಸಿದಾರ, ಬಂದಿದಾರ? ಸರ್, ಬಂದು ನೋಡಿ ಎಲ್ಲ ಮಾತಾಡಿ ಭರವಸೆ ಕೊಟ್ಟು ಹೋಗಿದ್ದಾರೆ. ಈಗ ಬಂದಿದ್ರು ಕಾಮತ್ ಅವರು ಬಂದ್ರು, ಪದ್ಮರಾಜ್ ಬಂದ್ರು, ಎಲ್ಲರೂ ಬಂದಿದ್ದಾರೆ. ಇಲ್ಲಿಯವರ ಆತ್ಮೀಯರೆಲ್ಲ ಮಿಥುನ್ ಅವರೆಲ್ಲ ಬಂದಿದ್ದಾರೆ ಸರ್. ಬಂದೆಲ್ಲ ನೋಡಿ ಭರವಸೆ ನೋಡಿ ಹೋದ್ರು.
ಜಿಲ್ಲಾಧಿಕಾರಿ ಅವರು ಬಂದಿದ್ರು, ತಮ್ಮನ್ನ ಮಾತಾಡಿಸಿದ್ರ ಅಥವಾ ಯಾರನ್ನಾದ್ರೂ ಇಲ್ಲಿ ಮಾತಾಡಿಸೋ ಕೆಲಸ ಮಾಡಿದ್ರು? ಇಲ್ಲ ಸರ್, ನಾವು ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಆವಾಗ ಬ್ಯುಸಿಯಲ್ಲಿದ್ದೆವು. ಬಂದು ಎಲ್ಲ ಮಾತಾಡಿ ಬಂದು ನೋಡಿ ಕಮಿಷನರ್ ಸರ್ ಎಲ್ಲ ಬಂದು ಅಲ್ಲಿ ಅವ್ರ ಹತ್ತಿರ ಮಾತಾಡಿ ಕೇಳಿದ್ರು ಎಲ್ಲ ಈ ಥರ ಮೇಲಿಂದ ಇತ್ತ ಅಲ್ಲ ಕಂಪೌಂಡ್ ಎಲ್ಲ ಎಲ್ಲೆಲ್ಲಿ ಇತ್ತು ಎಲ್ಲ ಕೇಳಿದ್ರು, ಮಾತಾಡಿ ಹೋದ್ರು. ಈಗ ಒಟ್ಟಿಗೆ ಗಾಯಾಳುಗಳು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಗಾಯಾಳುಗಳು ಒಟ್ಟಿಗೆ 6 ಜನ, ಒಟ್ಟಿಗೆ ಮೃತಪಟ್ಟವರು 3 ಜನ, ಗಾಯಾಳಿಗೆ ಆಸ್ಪತ್ರೆಯಲ್ಲಿ ಸ್ಟೇಟ್ಮೆಂಟ್ 3 ಜನ ಇದ್ದಾರೆ. ಓಕೆ, ಈಗ ಇದು ಗಾಯಾಳಾದವರೆಲ್ಲ ಇಲ್ಲಿಯವರೇ ಅಥವಾ ಹೊರಗಿನವರೇ? ಗಾಯದವರು ಬಿಹಾರದವರು, ಹೌದು, ಮತ್ತೊಂದು ಇಲ್ಲಿ ಕಾಪಿನವರು. ಹೌದು. ತಾವು ಎಷ್ಟು ಜನ ಇದ್ದೀರಿ ಸರ್ ಇಲ್ಲಿ ಮನೆ? ನಾವು ಗಂಡ ಹೆಂಡತಿ 2 ಮಕ್ಕಳು. ತಮಗೆ ದೇವರ ದಯದಲ್ಲಿ ಏನಾಗಿದೆ? ಅದೇ ದೇವರು ಕಾಯಿಸಿದ್ದಾರೆ ಅಷ್ಟೇ. ಓಕೆ, ಎಸ್ ಸರ್, ಧನ್ಯವಾದ ಸರ್. ಎಸ್, ತಾವು ಕೂಡ ಈ ಘಟನೆಯನ್ನ ತಾವು ನೋಡಿದ್ದೀರಾ ಅಥವಾ ಏನಾಯ್ತು ಇಲ್ಲಿ ಘಟನೆ, ಏನ್ ನಡೆದಿತ್ತು? ಘಟನೆ ನೋಡಲಿಲ್ಲ ಸರ್, ನಾವು ಮೊದಲಿನ ನೇಬರ್ ಇಲ್ಲಿ. ಆ್ಯಕ್ಚುಲಿ ನಾನು ಇಲ್ಲೇ ಇದ್ದೇವೆ, ನಾವು ಸಹ 15 ವರ್ಷದಿಂದ ಇಲ್ಲೇ ಇದ್ದೇವೆ. ಹಾಗೆ ಆ ಸೈಡ್ ಶಿಫ್ಟ್ ಆಗಿದ್ದೆವು. ಅಲ್ಲಿ ಅಂದರೆ ಅವರು ಸೇಲ್ ಮಾಡಿದ್ರು ಮನೆ, ಹಾಗೆ ನಾವು ಇಲ್ಲಿಂದ ಶಿಫ್ಟ್ ಆಗಿದ್ದೇವೆ ನಾವು. ಅದ ನಂತರ ನಮಗೆ ಇವರೊಂದು 4 ಮಕ್ಕಳಿಗೆ ಕಾಲ್ ಮಾಡಿದ್ದಾರೆ, ನೇಬರ್ ಜಯರಾಮ್ ಅವರು. ಹಾಗೆ ನಾನು ಓಡಿಕೊಂಡು ಬಂದಿದ್ದೇನೆ ಮಳೆಗೆ ಬಂದು ಒಳಗೆಲ್ಲ ನೋಡುವಾಗ ಏನು ಕಾಣುತ್ತಿಲ್ಲ, ಏನು ಮಾಡಲಿಕ್ಕೆ ಆಗಲಿಲ್ಲ. ಮಕ್ಕಳೆಲ್ಲ ಒಳಗಿದ್ದಾರೆ ಅಂತ ಹೇಳಿದರೆ, ಇವರಿಗೆ 2 ಮನೆಯವರು ರೆಸ್ಕ್ಯೂ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ. ಅವರಿಬ್ಬರು ಅಲ್ಲೇ ಉಳ್ಕೊಂಡಿದ್ದಾರೆ ಒಳಗೆ. ನಾವು ಹೋಗಿ ಎಲ್ಲ ಬಾಗಿಲೆಲ್ಲ ಇದು ಮಾಡಿದ್ದೇವೆ, ಆದರೆ ಬಾಗಿಲು ತೆಗೆಯುವುದೆಲ್ಲ ಕಾಣೋದಿಲ್ಲ. ಅವರು ಗಂಡ ಹೆಂಡತಿ ಹೊರಗೆ ಬಂದು ನೋಡ್ತಾ ಇದ್ರು, ಮಕ್ಕಳು ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ನಾವು ಆದಷ್ಟು ನೋಡಿದೆವು ಒಳಗೆ ಹೋಗಲಿಕ್ಕೆ, ಆದರೆ ಒಳಗೆ ಹೋಗಲಿಕ್ಕೆ ನಮಗೆ ಆಗಲಿಲ್ಲ. ಅದನ್ನು ತಕ್ಷಣ ಪೊಲೀಸ್ನವರೆಲ್ಲ ಬಂದಿದ್ದಾರೆ, ಮತ್ತು ಫೈರ್ನವರು ಪ್ಯಾರಾಸರ್ವಿಸವರೆಲ್ಲ ಬಂದು ಆದಮೇಲೆ ಇಲ್ಲಿ ರೆಸ್ಕ್ಯೂ 7 ಗಂಟೆ ಒಳಗೆ ಒಂದು ರೆಸ್ಕ್ಯೂ ಎಲ್ಲ ಆಗಿದೆ, ಎಲ್ಲರನ್ನು ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ 3 ಇದಾಗಿದ್ದಾರೆ ಅಂತ ಒಂದು ದುಃಖದ ವಿಷಯ. ಓಕೆ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಿರ್ತಾರೆ? ಸರ್ಕಾರಕ್ಕೆ ಏನಿಲ್ಲ ಸರ್, ಇಲ್ಲಿ ಎಲ್ಲ ಬಡವರು ಇರೋದು, ಆದಷ್ಟು ಅವರು ಸಹಾಯ ಮಾಡಲೇಬೇಕು. ಅಂದರೆ ಈಗ ಅದು ಸಹಾಯ ಅಂದರೆ ಗೊತ್ತುಂಟ, ಎಲ್ಲ ಕಡೆ ಆಗ್ತದೆ, ಖಾಲಿ ಭರವಸೆ ಕೊಟ್ಟು ಹೋಗ್ತಾರೆ ಸರ್ ಎಲ್ಲರೂ. ಭರವಸೆ ಕೊಟ್ಟು ಹೋಗಿ ಏನಿಲ್ಲ, ಒಂದು 10 ದಿವಸ ಒಂದು ಇರ್ತದೆ ಅದು, ಮತ್ತು 15 ದಿವಸ ಆದಮೇಲೆ ಅದನ್ನು ಮುಚ್ಚಿ ಹಾಕ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮಂಥ ಪಾಪದವರಿಗೆ ಕೋರ್ಟಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನಾದರೂ ಒಂದು ಸಹಕಾರ ನಿಮ್ಮಿಂದ ಸಹಕಾರ ಬೇಕು ನಮಗೆ, ಟಿ ವಿ ಅವರಿಂದ ಒಂದು ಆದಷ್ಟು ಏನಾದರೂ ಇವರಿಗೆ ಒಂದು ಸಹಕಾರ ಕೊಡಬೇಕಾಗಿ ವಿನಂತಿ. ಇವರ ಎಲ್ಲ ಸಾಮಾನುಗಳೆಲ್ಲ ಇದಾಗಿದೆ, ದೇವರ ದಯೆಯಲ್ಲಿ ಉಳಿದಿದ್ದಾರೆ, ಉಳಿದವರು ಮಕ್ಕಳೆಲ್ಲ ಇದಾಗಿದ್ದಾರೆ. ಓಕೆ, ಇದೀಗ ನಮ್ಮ ಜೊತೆಗೆ ಒಬ್ರು ತಾಯಿ ಇದ್ದಾರೆ. ಎಸ್ ಅಮ್ಮ, ಈಗ ಘಟನೆ ನಡೆಯುವಾಗ ತಾವು ಕೂಡ ಇದ್ದೀರಿ ಮನೆಯಲ್ಲಿ. ಸೊ ತಮ್ಗೆ ಏನು ಅನಿಸ್ತು, ಫಸ್ಟಿಗೆ ಹೇಗೆ ಗೊತ್ತಾಯ್ತು? ಅಂದರೆ ಒಂದು ಸೌಂಡ್ ಆಯಿತು ಸರ್, ದೊಡ್ಡದು ಸೌಂಡ್ ಆಗುವಾಗ ಒಮ್ಮೆ ಎದ್ದು ಕೂತ್ಕೊಂಡೆ ನಾನು, ಏನಾಯ್ತಪ್ಪ, ಏನೋ ಬಿತ್ತು ಮೇಲಿಂದ ಕೆಳಗೆ ಅಂತ. ಆವಾಗ ಇವರ ಕಾಲಿಗೆ ಸ್ವಲ್ಪ ಗಾಯ ಎಲ್ಲ ಆಯಿತು, ಎಲ್ಲ ಓಡ್ಕೊಂಡು ಹೊರಗೆ ಬಂದ್ವಿ. ಆಮೇಲೆ ನೋಡುವಾಗ ಇವರು ಕೂಡ ಓಡ್ಕೊಂಡು ಬರ್ತಾಯಿದ್ರು, ಲಾಸ್ಟ್ನ ಮನೆಯವರು ಕೂಡ ಓಡ್ಕೊಂಡು ಬರ್ತಾಯಿದ್ರು. 3ನೇ ಮನೆಯವರು ಏನೂ ಇಲ್ಲ, ಇವರು ಹೋಗಿ ಬಾಗಿಲು ಬಡಿದ್ರು ಎಷ್ಟು ಬಡಿದ್ರು ಅವರು ಎದ್ದೇಳಲಿಲ್ಲ. ಆಮೇಲೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಆವಾಗಲೇ ಬಂದು ಎಲ್ಲ ಆದಷ್ಟು ಬೇಗ ಎಲ್ಲ ತರಿಸಿ ಎಲ್ಲ ಮಾಡಿದರು ಸರ್. ನಮಗೆ ಅಂದರೆ ನಮಗೆ ಮನೆ ಕೂಡ ಇಲ್ಲ 20 ವರ್ಷದಿಂದ, ಏನಾದರೂ ಸರ್ಕಾರ ಇದು ನಿವೇಶನ ಮಾಡಿ ಕೊಡಬೇಕು ಅನ್ನೋದು ನಮ್ಮದೊಂದು ಇದು ಸರ್, ನೀವೆಲ್ಲ ಹೆಲ್ಪ್. ಓಕೆ, ಈಗ ತಾವು ಇಲ್ಲಿ ಘಟನೆಗಳು ನಡೆಯಿತು, ಈಗ ಇಲ್ಲಿ ಇಂಥ ದುರ್ಘಟನೆಗಳಾಯಿತು. ಸೊ ಈ ಸಂದರ್ಭದಲ್ಲಿ ಮಳೆಗಂದು ಕಳೆದ ವರ್ಷ ಕೂಡ ಇಂಥದ್ದೇ ಒಂದು ದುರ್ಘಟನೆ ಪಕ್ಕದ ಉಳ್ಳಾಲದಲ್ಲೇ ನಡೆದಿದೆ. ಸೊ ಈ ಥರ ಆಗ್ತಾ ಇದೆ. ಸೊ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ತಾವು ಹೇಳ್ತೀವಿ? ಸರ್ ಅಂದರೆ ಹೌದು, ಏನಾದರೂ ಅಲ್ಲಿ ಬರೆ ಆ ಥರ ಎಲ್ಲ ಇದ್ದರೆ ಅಲ್ಲಿಂದ ಅವ್ರು ಶಿಫ್ಟ್ ಮಾಡಬೇಕು ಅಂತ. ಆ ಥರ ಇಲ್ಲಿ ಏನೋ ಅಷ್ಟೇನು ಇರಲಿಲ್ಲ, ಮನೆದ್ದು ಏನು ಪ್ರಾಬ್ಲಮ್ ಇರಲಿಲ್ಲ. ಇದು ತಡೆಗೋಡೆ ಕೂಡ ಗಟ್ಟಿಯಾಗಿ ಇತ್ತು, ಆ ಥರ ನಮಗೇನು ಗೊತ್ತಾಗ್ತಾ ಇರಲಿಲ್ಲ ಸರ್. ಹಾಗೆ ಆ ಥರ ಅದೆಲ್ಲ ಇದ್ದರೆ ಆಕಸ್ಮಿಕವಾಗಿ ಆಗಿ ಹೋಯ್ತು. ಆ ಥರ ಇದ್ದರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅವರು ಅಂತ ನಮ್ಮದು ಅನಿಸಿಕೆ ಸರ್. ಧನ್ಯವಾದ. ಇದೀಗ ನಮ್ಮ ಜೊತೆ ಇಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಒಂದಷ್ಟು ಮಂದಿ ಇಲ್ಲಿ ಸ್ಥಳೀಯರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಎಸ್, ಯಾವ ರೀತಿಯಾಗಿ ಇಲ್ಲಿ ರೆಸ್ಕ್ಯೂ ಕಾರ್ಯ ಆಗ್ತಾ ಇದೆ? ತಾವೆಲ್ಲ ಸೇರಿ ಮಾಡ್ತಾ ಇದ್ದೀರಿ, ಏನಿದು ಮಾಡ್ತಾ ಇದ್ದೀರಿ? ನಾವು ಬೆಳಗ್ಗೆಯಿಂದ ತುಂಬ ಜನ ಇದ್ದೇವೆ, ನಮ್ಮ ಊರಿನವರು, ಹಾಗೆ ನಮ್ಮ ಶೌರ್ಯ ಟೀಮ್ನವರು, ಹಾಗೆ ಮರಳಿ ಫ್ರೆಂಡ್ಸ್ ಇವರಿದ್ದಾರೆ. ಎಲ್ಲೂ ಸೇರಿ ನಾವು ಬೆಳಗ್ಗೆಯಿಂದ ಮಾಡ್ತಿದ್ದೇವೆ. ಆದಷ್ಟು 3-4 ಜನದ್ದು ಸಾಮಾನೆಲ್ಲ ತೆಗೆದು ಅವರ ಸುರಕ್ಷಿತ ಜಾಗೆ ಶಿಫ್ಟ್ ಮಾಡ್ತಿದ್ದೇವೆ. ಮನೆಯವರು ಇಲ್ಲೇ ಇದ್ದಾರೆ, ಅವರು ಎಲ್ಲ 4 ಮನೆಯವರು ನಮ್ಮೊಟ್ಟಿಗೆ ಸಹಕಾರದಲ್ಲಿದ್ದಾರೆ. ಫ್ರೆಂಡ್ಸ್ನವರು, ಹಾಗೆ ಶೌರ್ಯ ಟೀಮ್ ಮಹಿಳೆಯರು ಇದ್ದಾರೆ. ಶೌರ್ಯ ಅಂತ ಹೇಳಿದ್ರೆ ಇದು ಧರ್ಮಸ್ಥಳದ ಶೌರ್ಯ ಟೀಮು. ನಾವು ಸಮಾಜ ಸೇವೆ ಮಾಡ್ತೇವೆ, ಆದಷ್ಟು ಎಲ್ಲಿ ಆದರೂ ನಾವು ಆದಷ್ಟು ಮಾಡ್ತಿದ್ದೇವೆ. ಎಲ್ಲ ಕಡೆ ಬೆಳಗ್ಗೆಯಿಂದ ಹೋಗಿ ಕೆಲಸ ಎಲ್ಲ ಮಾಡ್ತೇವೆ. ಹಾಗೆ ಇಲ್ಲಿ ನಮ್ಮ ಮರಳಿ ಸೇವೆ ಇದ್ದವರು ಅವರು ಇದ್ದಾರೆ, ಗ್ರಾಮಾಂತರ ಎಲ್ಲ ಸೇರಿ ನಾವು ಬೆಳಗ್ಗೆಯಿಂದ ಮಾಡ್ತಿದ್ದೇವೆ. ತುಂಬ ಜನ ಸೇರಿ ಮನೆಯವರೆಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಮಾಡ್ತಿದ್ದೇವೆ. ಓಕೆ, ವೀಕ್ಷಕರು, ನಾವಿವಾಗ ನೋಡ್ಬೋದು ಯಾವ ರೀತಿಯಾಗಿ ಸ್ಥಳೀಯರು, ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡದವರು ಇರ್ಬೋದು, ಇಲ್ಲಿಯ ಸ್ಥಳೀಯರು ಇರ್ಬೋದು, ಎಲ್ಲರೂ ಸೇರಿ ಏನೋ ಒಂದು ರೆಸ್ಕ್ಯೂ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಾವು ಅದರ ನೇರ ದೃಶ್ಯಾವಳಿಗಳನ್ನು ನಾವಿವಾಗ ನಿಮಗೆ ತೋರಿಸ್ತಾ ಇದ್ದೇವೆ, ಯಾವ ರೀತಿಯಾಗಿ ಇಲ್ಲಿ ಏನೋ ಒಂದು ರಕ್ಷಣೆಯ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ.
ಎಸ್ ವೀಕ್ಷಕರೇ, ನಾವಿವಾಗ ಏನು ಇಲ್ಲಿ ಕಾರ್ಯಾಚರಣೆಗಳು ನಡೀತಾ ಇರುವುದನ್ನ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ. ಸ್ಥಳೀಯ ಇಲ್ಲಿನ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರು ಭೇಟಿ ನೀಡಿದ್ದಾರೆ. ಅವರು ಇಲ್ಲಿ ಏನು ದುರಂತ ನಡೆದದನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮಾತ್ರ ಅದರ ಜೊತೆಗೆ ಘಟನಾ ಏನು ನಡೆದಿದೆ ಅದರ ತಕ್ಷಣದಲ್ಲೇ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದರ್ಶನ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಏನೇನೋ ಸಮಸ್ಯೆಗಳಾಗಿದೆ, ಏನೇನು ತೊಂದರೆಗಳಾಗಿದೆ ಅದೆಲ್ಲವನ್ನ ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿನ ನೊಂದವರಿಗೆ ಏನು ಒಂದು ವಿಶೇಷವಾದಂತಹ ಹಾರೈಕೆಯನ್ನ ನೀಡುವಂತ ಕೆಲಸದಲ್ಲಿ ಜಿಲ್ಲಾಡಳಿತ ಇವತ್ತು ಕಾರ್ಯಪ್ರವೃತ್ತ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಮಂಗಳೂರಿನಲ್ಲಿ ಬಹಳ ದುಃಖಕರವಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 4-4:30 ಗಂಟೆಯ ಹೊತ್ತಿಗೆ ಬಹಳ ಭೀಕರವಾದಂಥ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಪಂಪೆಲ್ನಿಂದ ಗರೋಡಿ ಕ್ಷೇತ್ರದ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಾನು ಇನ್ನು ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಇರುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು, ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್. ಆ ಕಂಪೌಂಡ್ ದೊಡ್ಡದಾದ ಕಂಪೌಂಡು ಎಕರೆಗಟ್ಟಲೆ ಇರುವಂಥ ಕಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನ ಅಡಿಯಲ್ಲಿ 4 ಮನೆಗಳು, ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ರಿಟೈನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲ್, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು. ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಬಹಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿವ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ ಅಸುನೀಗಿದ್ದಾರೆ ಮತ್ತು ಒಂದು ಮಹಿಳೆ ಅಸುನೀಗಿದ್ದಾರೆ ಅಂತಿರುವಂಥದ್ದು ಇವತ್ತು ಸಿಕ್ಕಿದಂಥ ಮಾಹಿತಿ. ಈಗಾಗಲೇ ನನಗೆ ಬೆಳಿಗ್ಗೆ ವಿಷಯ ಗೊತ್ತಾದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ ನಾನು ಹೋಗ್ತಾ ಇದ್ದೇನೆ, ಇಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಹೋಗಿ ಬಂದ ನಂತರ ಪುನರಪಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡುವಾಗ ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ, ಕೊಡ್ತಾರೆ. ಅದರಲ್ಲಿ ಕೂಡ ಕೆಲವು ಅವರ ಬ್ಯಾಂಕಿನ ವಿಳಾಸ ಅಥವಾ ಅವರ ಬ್ಯಾಂಕಿನ ಬ್ಯಾಂಕ್ ಅಕೌಂಟ್ ಸರಿಯಾಗಿದೆಯೋ ಇಲ್ಲೋ ಒಬ್ಬರದ್ದು ಇಲ್ಲ ಅಂತ ಹೇಳೋದಿದೆ. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಅವರಿಗೆ ಪ್ರಕೃತಿ ವಿಕೋಪದ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳಂತೂ ಮಾಡ್ತಾರೆ. ಆದರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರು ಕಾರ್ಮಿಕ ವರ್ಗದ ಇಲಾಖೆಯೊಂದಿಗೆ ನೋಂದಣಿ ಮಾಡಿಕೊಂಡು ಅದರಿಂದ ಯಾವುದಾದ್ರೂ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ, ಅಥವಾ ಪ್ರಾವಿಡೆಂಟ್ ಫಂಡ್ ಇಲಾಖೆ ವತಿಯಿಂದ ಅಥವಾ ಬೇರೆ ರೀತಿಯ ಇಲಾಖೆ ವತಿಯಿಂದ ಅವರಿಗೆ ಇನ್ನಿತರ ಅವರು ಕಾರ್ಮಿಕ ಅದಕ್ಕೆ ಯಾವ ರೀತಿಯ ಲಾಭವನ್ನು ಮಾಡಿಕೊಳ್ಬಹುದು ಅಂತೇಳಿ ಕೂಡ ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಇನ್ನು ಪುನರಪಿ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಅವರಿಗೆ ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಕೂಡ ಸ್ಥಳೀಯ ಶಾಸಕನಾಗಿ ನಾನು ನನ್ನ ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ. ಈಗಾಗಲೇ ಕಂಪೌಂಡ್ ಕಟ್ಟಿ ಹಲವಾರು ವರ್ಷ ಆಯಿತು ಅಂತ ಹೇಳಿದ್ರೆ ಈ ಭಾಗದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ಮಂಗಳೂರಿನ ಈ ಪರಿಸರದ ಹಿಂದು ಭಾಗ ಎತ್ತರ ತಗ್ಗು ಪ್ರದೇಶ ಆಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕರೆಯುವಾಗ ಪುರಾತನವಾದಂಥ ಹಳೆಯ ಒಂದು ರೀತಿಯ ಕಂಪೌಂಡ್ ಆದರೆ ಆ ಕಂಪೌಂಡ್ ಗಟ್ಟಿ ಇರದೆ ಇರಲಿಕ್ಕೂ ಸಾಧ್ಯತೆಯೂ ಇದೆ.
ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನು ದಾಖಲಿಸ್ತಾರೆ. ಅವರಿಗೆ ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ದು, ಅದರಲ್ಲಿ 5-6 ಜನರಿಗೆ ಪೆಟ್ಟಾದದರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು, ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಅಂದು ಮಾಡೇ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಆಗಿದೆ. ಹಾಕ್ಲಿತ್ತೀರಾ? ವೀಕ್ಷಕರೇ, ನಾವಿವಾಗ ನೋಡ್ಬೋದು ಇಲ್ಲಿ ಏನು ಹೊರ ರಾಜ್ಯದವರು ಕೂಡ ಇಲ್ಲಿ ವಾಸವನ್ನ ಮಾಡಿಕೊಂಡಿದ್ರು. ಅಂತಹದೇ ಒಂದು ಕುಟುಂಬ, UP ಮೂಲದ ಕುಟುಂಬ ನಮ್ಮ ಜೊತೆ ಇದೆ. ಎಸ್ ಭಾಯ್ ಸಾಬ್, ಕ್ಯಾ ಹುआ था, क्या हुआ सुबह? 4 बजे को 4:30 बजे को हम सोए हुए थे सब लोग. ऊपर से थोड़ा आवाज आया कि मतलब ऊपर से थोड़ा पत्थर गिरा हम लोगों के ऊपर. मैं अपने बच्चों को लेके बाहर निकल के आया. बाजू वाला उठा नहीं. हमने थोड़ा धक्का दिया गेट को, गेट भी नहीं खुला. हम सारा बच्चे लोगों को बाहर लेके आया. फिर बाहर देखा कोई भी नहीं उठा, साइड वाला भी नहीं उठा. उधर साइड से वो जो UP वाला था वो निकल के आया. अरे मेरा बच्चा दब गया, मेरा बच्चा दब गया. हम सब उधर भागे. उधर देखा, फिर लगभग 5 बजे को NDRF का टीम आया, पुलिस वाला सब लोग आया, वो बचाने के लिए आया. उसके बाद लगभग 2 घंटे के बाद बच्चे लोग बाहर निकले. 2 बच्चा एक्सपायर हो गया उधर ही हाथों हाथ. और एक हमारे बाजू में अंकल है, उसका बीवी एडेक्ट हो गया. उसका बहुत सीरियस हालत, उसके हस्बैंड का सीरियस हालत, बहुत मुश्किल हो गया. लो, अभी आप कहाँ काम से इधर आए थे, क्या काम कर रहे थे? सैलून का काम करते हैं इधर बाजू में. वो बंदा क्या करता था? वो उनका होटल पे काम था थोड़ा. और जिनका बच्चा खत्म हुआ है उसका मिलना क्या बोलेंगे सर, हम क्या कर सकते हैं, कुछ भी नहीं होगा हमसे. बस हमारा जो भी नुकसान हुआ उसको ठीक कर दे, बस यही मांग करते हैं, और कुछ नहीं. ಧನ್ಯವಾದ. ಎಸ್, ಇದೀಗ ನಾವು ಮಾತಾಡಿಸಿದ್ದೇವೆ ಯಾವ ರೀತಿಯಾಗಿ ಅವರು ತಮ್ಮ ಏನು ಒಂದು ಹೊತ್ತಿನ ಊಟಕ್ಕೋಸ್ಕರ ಇಲ್ಲಿ ಬಂದು ಕೆಲಸವನ್ನ ಮಾಡಿ ತಮ್ಮ ಏನು ಒಂದು ಬದುಕನ್ನು ಕಟ್ಟಿಕೊಳ್ತಾ ಇದ್ರು. ಅಂತಹ ಒಂದು ಕುಟುಂಬ ಇವತ್ತು ಅಕ್ಷರಶಃ ಇಡೀ ಕುಟುಂಬ ಇಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗಿರುವಂಥದ್ದು. ಆ ಕುಟುಂಬದ ಜೊತೆಗೆ ನಾವು ಸಾಂತ್ವನವಷ್ಟೇ ಹೇಳಬಹುದು, ಬಿಟ್ಟರೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ನಾವು ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ ಆ ಕುಟುಂಬ ಇಲ್ಲಿ ಬಂದಿರುವಂತಹದ್ದು ತಮ್ಮ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ. ಈ ದೇಶದ ಮೂಲೆ ಮೂಲೆಗಳಿಂದ ಇವತ್ತು ಅನೇಕ ಕಾರ್ಮಿಕರು ಕರಾವಳಿಯತ್ತ ಬರ್ತಾರೆ. ತಮ್ಮ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಅವರು ಬೇರೆ ಬೇರೆ ರಾಜ್ಯದಿಂದ ಕಾರ್ಮಿಕರು ಇಲ್ಲಿ ಬರ್ತಾರೆ, ಬದುಕನ್ನ ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇಂಥ ಒಂದು ದುರ್ಘಟನೆಗಳು ನಡೆದಾಗ, ಅಂತ ಕಾರ್ಮಿಕರು ಮೃತರಾದಾಗ ಖಂಡಿತವಾಗಿ ನಾವು ಮಿಡಿಯಬೇಕಾಗುತ್ತದೆ. ಯಾಕೆ ಅಂತ ಕೇಳಿದ್ರೆ, ನಾವು ಮಿಡಿಯದಿದ್ರೆ ನಮ್ಮ ಬದುಕು ನಾಳೆ ಅದು ಯಾವ ರೀತಿಯಾಗಿ ಇಲ್ಲಿ ನಿರ್ಮಾಣ ಆಗ್ಬೋದು ಅನ್ನುವಂಥದ್ದು ಪ್ರಶ್ನೆ ಇರುವಂತಹದ್ದು. ಒಟ್ಟಿನಲ್ಲಿ ಅವರು ಅತ್ಯಂತ ನೋವಿನಲ್ಲಿದ್ದಾರೆ, ಅತ್ಯಂತ ದುಃಖದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಈ ಘಟನೆ ಕುರಿತಂತೆ ಅನೇಕ ಜನಪ್ರತಿನಿಧಿಗಳು, ಈಗಾಗಲೇ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಸೇರಿದಂತೆ ಅನೇಕರು ಸ್ಥಳಕ್ಕೆ ಬರುವಂಥ ಕೆಲಸವನ್ನ ಸ್ಥಳೀಯ ಶಾಸಕರು, ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಪ್ರದೇಶಗಳನ್ನು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಳಿಜಾರು ಪ್ರದೇಶಗಳನ್ನು ಗುರುತಿಸಿದ್ದಾರೆ. ಈತ ಮಾಡ್ತಾರೆ ಗ್ರೂಪ್ ಹೌಸ್ 4 ಮನೆ ಇದೆ. ಬಲೆ ಬಲೆ ಪೂರ ಅಲ್ಪ ವರ್ಷ ಅಂತ ಹೇಳ್ತಾರೆ.
ಅದು ಒಂದು ಸ್ವಲ್ಪ ಇದು ಇಂಜಿನಿಯರಿಂಗ್ ಟೀಮಿಂದ ಇತ್ತು ಅಷ್ಟು ನಿನ್ನೆ 91 ಮಿಲಿಮೀಟರ್ ಅಷ್ಟಿದೆ ಸರ್. ಬಾಡಿಗೆ ಎಲ್ಲರಿಗೂ ನಮ್ಮೊಂದು ಎಚ್ಚರಿಕೆ ಗಂಟೆ. ಮಳೆ ಇವತ್ತು ಪ್ರಾರಂಭ ಆದದ್ದು ಮಾತ್ರ. ಮತ್ತು ನಮ್ಮ ಮಂಗಳೂರು ಕೆಲವು ಗುಡ್ಡ, ಕೆಲವು ತಗ್ಗು, ಎತ್ತರ ಇದೆಲ್ಲ ಒಂದು ಜಿಯೋಗ್ರಫಿಕಲ್ ಆಗಿ ಬಹುಶಃ ಈ ಒಂದು ಸಮತಟ್ಟಾದ ಭೂಮಿ ಅಂತಲ್ಲ ಇರುವುದಿಲ್ಲ. ಸೊ ಇಂಥ ಪ್ರದೇಶಕ್ಕೆ ಎಲ್ಲಿದೆ ಈಗ ಆದಷ್ಟು ನಮ್ಮ ಅಧಿಕಾರಿಗಳು ಫಸ್ಟಿಗೆ ಹೋಗಿ ಡೇಂಜರ್ ಸ್ಪಾಟ್ ಯಾವುದಿದೆ ನೋಡಿಕೊಂಡು ಅವರಿಗೊಂದು ಸಂದೇಶ ಕೊಡ್ತಾರೆ. ತಾವು ಇಲ್ಲಿ ಮಳೆಗಾಲದಲ್ಲಿ ಇರಬಾರ್ದು, ಸ್ವಲ್ಪ ವೇಕೆಟ್ ಆಗಿರ್ಬೇಕಂತೇಳಿ. ಎಲ್ಲ ಕಡೆ ನೋಡಲಿಕ್ಕೆ ಅಂತ ಎಲ್ಲ ಆಗುದಿಲ್ಲ ಯಾರಿಗೂ ಕೂಡ ಇಷ್ಟು ಮನೆ ಇರೋದು. ಸೊ ಇಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಮನೆ ಮುಂದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾದ ಪ್ರದೇಶ ಇದ್ದರೆ ಅಥವಾ ಮನೆಯ ಕೆಳಗಡೆ ಏನಾದ್ರು ಹೆಚ್ಚು ಕಮ್ಮಿ ಆಗುವಂಥ ಒಂದು ಮಳೆಗಾಲ ಇರುವಂತಿದ್ದೆ ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಿಕೊಂಡು ಮಳೆಗಾಲದಿಂದ ಸಂದರ್ಭ ಸ್ವಲ್ಪ ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದೇನಾದರೂ ಸರ್ಕಾರಿ ರಸ್ತೆ ಬದಿ ಇದೆ ಅಥವಾ ಸರ್ಕಾರಿ ಇವತ್ತು ಒಂದು ವ್ಯವಸ್ಥೆ ಬದಿಯಲ್ಲಿ ಇರುವಂಥ ಒಂದು ಡೇಂಜರ್ ಸ್ಪಾಟ್ ಆದರೆ ಅದು ಸ್ಥಳೀಯ ಮುಖಂಡರ ಮುಖಾಂತರ ನಮಗೆ ಜನಪ್ರತಿನಿಧಿ ಮತ್ತು ಸರ್ಕಾರಕ್ಕೆ ಮನವಿ ಕೊಟ್ಟರೆ ಬಹುಶಃ ಅದನ್ನು ಏನಾದರೂ ನಮಗೆ ಅದನ್ನು ಪ್ರಯತ್ನ ಪಡಲಿ, ಅದನ್ನು ಸರಿಪಡಿಸಲಿಕ್ಕೆ, ದುರಸ್ತಿಪಡಿಸಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಆಗ್ತದೆ. ಸರ್ಕಾರದ ನಿಯಮ ಏಕೆಂತ ಹೇಳಿದ್ರೆ ಪಬ್ಲಿಕ್ ಪ್ಲೇಸ್ ಅನ್ನು ಮಾತ್ರ ಸರ್ಕಾರ ದುರಸ್ತಿ ಪಡುವಲ್ಲದೆ ಪ್ರೈವೇಟ್ ಕಾಂಪೌಂಡ್ ಯಾರು ಕೂಡ ಏನು ಕೂಡ ಮಾಡಲಿಕ್ಕೆ ಇವತ್ತು ಆಗುವುದಿಲ್ಲ. ಆದರೂ ಮನೆಗೆ ಇವತ್ತು ಈಗ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಯಾರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಇವತ್ತು ನಮ್ಮ ಪರಿಹಾರ, ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಉಚಿತವಾದ ಚಿಕಿತ್ಸೆ, ಏನು ಮನೆ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪ್ರತಿಯೊಂದು ಮನೆ ಕೂಡ 1,25,000 ರೂಪಾಯಿಯ ಆ ಒಂದು ಮನೆಯ ಪರಿಹಾರ ಮೊತ್ತವನ್ನು ಕೂಡ ನಾವು ಇವಾಗ ಕೊಡ್ತೇವೆ. ಇದರಲ್ಲಿ ಕೆಲವು ಬಾಡಿಗೆ ಮನೆಯವರು ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ನಾವು ಏನು ಮತ್ತು ಮನೆ ಮಾಲೀಕರಿದ್ದಾರೆ ಅವ್ರನ್ನ ಬಹಳ ಸ್ಪಷ್ಟ ಸೂಚಿಸ್ತೇವೆ. ಯಾಕಂದರೆ ಏನು ಅನುದಾನ ಕೊಡ್ತೇವೆ ಇದ್ದಂಥ ಮನೆಯವರು ಕೊಡಲಿಕ್ಕೆ ಆಗೋದಿಲ್ಲ, ಮನೆ ಮಾಲೀಕರಿಗೆ ಕೊಡೋದು. ತಕ್ಷಣ ಆ ಮನೆಯನ್ನು ರಿಪೇರ್ ಮಾಡಿ ಮತ್ತು ಅವರಿಗೆ ಅದನ್ನು ಕೊಡಬೇಕು, ಇಲ್ಲದ ಅವರು ನಿರ್ಗತಿಗೆ ಆಗುವ ಪರಿಸ್ಥಿತಿ ಆಗ್ತದೆ. ಇದರಲ್ಲಿ ಅಲ್ಲ ಈಗಾಗಲೇ ನಾನು ಕೂಡ ಇಲ್ಲಿಂದ ಅಲ್ಲಿ ಕೂಡ ಹೋಗ್ತೇನೆ. ನಾನು ಇದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಉಲ್ಲಾಲ ಕಮಿಷನ್ ನಾನು ಇವತ್ತು ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಯಾವ ಘಟನೆ ಆಗ್ತದೆ ಜನಸಾಮಾನ್ಯ ಬಡವರಿಗೆ ಯಾರಿಂದಲೂ ಕೂಡ ತೊಂದರೆ ಆಗದಂತಹ ಜವಾಬ್ದಾರಿ ಕೆಲಸವನ್ನು ನಾವು ನೋಡಬೇಕು. ಅದು ನಮ್ಮ ತೊಂದರೆ ಆಗದೆ ಯಾರಿಂದಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೋಡಿಸುವಂತ ಜವಾಬ್ದಾರಿ ಅದು ನಮ್ಮ ಅಧಿಕಾರಿಗಳಿಗೆ ಜವಾಬ್ದಾರಿ ಆಗಿದೆ. ಕೆಲವು ಬಾರಿ ಕೊಟ್ಟಾಗ ಕೆಲವರಿಗೆ ಇವತ್ತು ಏನಾಗಿದೆ ಎಂದು ಸೈಡ್ ಆದಾಗ ಅಲ್ಲಿ ಕಟ್ಟಿದೆ. ಮತ್ತು ಇವತ್ತು ಏನು ಮತ್ತೆ ಆಗಿದೆ, ಮತ್ತೆ ನಾವು ಅಲ್ಲಿ ಹೋಗಿ ಅವರ ರಕ್ಷಣೆ ಕೆಲಸ ಇವತ್ತು ಮಾಡ್ತೇವೆ. ಅಲ್ಲ ಅಲ್ಲಿಗೆ ನಾವು ಸ್ಪಾಟಿಗೆ ಹೋಗ್ತೇವಲ್ಲ ನಾವು ಮತ್ತು ಎಲ್ಲ ಅಧಿಕಾರಿ MLC ಅವರು ಮತ್ತು ಅಧಿಕಾರಿ ಸ್ಪಾಟಿಗೆ ಹೋಗ್ತೇವೆ. ಅಲ್ಲಿ ಪರಿಸ್ಥಿತಿ ಏನಂತ ನೋಡ್ತೇವೆ. ಏನಾದರೂ ಪ್ರೈವೇಟ್ ಕಾಂಪೌಂಡ್ ವಾಲಿಂದ ಅಥವಾ ಪ್ರೈವೇಟ್ನವರು ಕಟ್ಟಿದಂತಹ ಏನಾದೊಂದು ವ್ಯವಸ್ಥೆಯಿಂದ ಸ್ಥಳೀಯ ಮಟ್ಟ ಜನಸಾಮಾನ್ಯ ಯಾಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅವರೇ ಪ್ರೈವೇಟ್ ಪಾರ್ಟಿ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ವಹಿಸಬೇಕಾಗ್ತದೆ. ಇವತ್ತು ನಾವು ಯಾಕೆ ಒಂದು ಸೋದರ ನಮ್ಮ ಇವತ್ತು ಕಾಪಿನವರು ಅವ್ರ ಕುಟುಂಬಸ್ಥರಿದ್ದಾರೆ, ಅವ್ರ ಸಂಬಂಧಿಕರಲ್ಲಿ ಇವತ್ತು ಬರಬೇಕಾಗ್ತದೆ. ಅದು ಅವ್ರ ಕುಟುಂಬದ ಮಾತಾಡಿಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತು ನಮ್ಮ ಔಟ್ ಆಫ್ ಸ್ಟೇಷನ್ ಇವತ್ತಿದ್ದ ನಮ್ಮ ಇದ್ದಾರೆ ಅವರನ್ನ ಕೇಳಿಕೊಂಡು ಆ ಕುಟುಂಬಸ್ಥರಿಗೆ ಯಾವ ರೀತಿ ಬೇಕು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಏನೊಂದು ಅಂತ್ಯ ಸಂಸ್ಕಾರ ನಾವು ಇವತ್ತು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕಾ ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ. ಮತ್ತೆ ನಮ್ಮ ಕಂದಾಯ ಸಚಿವರಿಗೆ ಕೂಡ ಬಹುಶಃ ಇವತ್ತು ಇದರ ಮಾತಾಡಿದ್ದಾರೆ. ಬೆಳಗಾಂನಲ್ಲಿ ಇವತ್ತು ರಿವ್ಯೂ ಮೀಟಿಂಗ್ ನಡೀತಾ ಇದೆ. ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ಈಗ ದೆಹಲಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಬ್ರಿಜೇಶ್ ಚೌಟ ಅವರು ಜಿಲ್ಲಾಡಳಿತದ ಜೊತೆ ಸಂಪರ್ಕದಲ್ಲಿದ್ದೇನೆ ಅನ್ನುವಂಥ ಮಾತನ್ನ ಈಗಾಗಲೇ ತಿಳಿಸಿದವರಿದ್ದಾರೆ. ಬ್ರಿಜೇಶ್ ಚೌಟ ಅವರು ಯಾವ ರೀತಿಯಾದಂಥ ಏನು ಈ ಘಟನೆ ಕುರಿತಂತೆ ಮಾತಾಡ್ತಾರೆ, ಅವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನ ನಾವೀಗ ಮಾಡ್ತಾ ಇದ್ದೇವೆ. ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈ ಘಟನೆ ಯಾವಾಗ ಗೊತ್ತಾದ ತಕ್ಷಣವೇ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ಅವರು ನೇರ ಸಂಪರ್ಕದಲ್ಲಿ ಫೋನ್ನ ಮೂಲಕ ಇದ್ದಾರೆ. ಬ್ರಿಜೇಶ್ ಚೌಟ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇವತ್ತು ಮಂಗಳೂರಿನಲ್ಲಿ ಒಂದು ದುರ್ಘಟನೆ ನಡೆದಿದೆ, ಏನ್ ಹೇಳ್ತೀರಿ ಮೊದಲನೇದಾಗಿ? ಇವತ್ತು ಬೆಳಿಗ್ಗೆ ನಮ್ಮ ಕಾರ್ಯಕರ್ತರ ಮುಖಾಂತರ ಈ ವಿಷಯ ಗೊತ್ತಾಯ್ತು. ತುಂಬಾ ದುಃಖ ಆಗಿದೆ ವಿಷಯ ಅಂತ ತಿಳ್ಕೊಂಡು
ನಾವು ತಕ್ಷಣ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ರು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಜೊತೆ ಮಾತನಾಡಿದ್ದೇನೆ. ಯಾರು ಗಾಯಾಳುಗಳಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಮತ್ತು ಅದರ ಪೂರ್ತಿ ಚಿಕಿತ್ಸಾ ವೆಚ್ಚವನ್ನು ಕೂಡ ಜಿಲ್ಲಾಡಳಿತ ಭರಿಸುತ್ತೆ ಅನ್ನುವಂತ ಮಾತನ್ನು ತಿಳಿಸಿದ್ದಾರೆ. ನಾನು ದೆಹಲಿಯಲ್ಲಿರೋದ್ರಿಂದ ಇವತ್ತು ಸಾಯಂಕಾಲ ಇಲ್ಲಿ ಒಂದು ಮೀಟಿಂಗ್ ಮುಗಿಸಿ ಸಾಯಂಕಾಲ ಮಂಗಳೂರಿಗೆ ಬರ್ತೇನೆ. ಆಮೇಲೆ ಆಸ್ಪತ್ರೆಗೂ ಭೇಟಿ ನೀಡ್ತೀನಿ ಮತ್ತು ಜಿಲ್ಲಾಡಳಿತದ ಜೊತೆ ನಿರಂತರ ಸಂಪರ್ಕದಲ್ಲಿಯೂ ಇದ್ದೇನೆ. ಹಾಗಾಗಿ ಘಟನೆಗೆ ಸಂಬಂಧಪಟ್ಟಾಗೆ ಕುಟುಂಬಗಳಿಗೆ ನನ್ನ ಸಂತಾಪವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ. ಎಸ್, ಇದ್ರ ಜೊತೆಗೆ ಬೇರೆ ರಾಜ್ಯದಿಂದ ಬಂದಂತವರು ಇಲ್ಲಿ ಮೃತರಾಗಿರುವಂತಹದ್ದು, ಸೊ ಅವರ ಅಂತ್ಯ ಸಂಸ್ಕಾರಕ್ಕಿರುವಂತ ವ್ಯವಸ್ಥೆಗಳು ಅಥವಾ ಇನ್ನು ಈ ಕುರಿತಂತೆ ತಾವು ಸಂಸದರಾಗಿದ್ದುಕೊಂಡು, ಯಾಕಂದ್ರೆ ರಾಜ್ಯ ಸರ್ಕಾರ ಜೊತೆಗೆ ಬೇರೆ ರಾಜ್ಯದವರಾಗಿರುವ ಕಾರಣ ತಾವು ಏನು ಕ್ರಮಗಳನ್ನು ಕೈಗೊಳ್ತೀರಿ ಅಂತ? ಅಲ್ಲ, ಜಿಲ್ಲಾಡಳಿತ ಅವರ ಕುಟುಂಬದವ್ರ ಜೊತೆ ಸಂಪರ್ಕ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಪೂರ್ತಿ ಇದ್ರ ಜೊತೆ ನಾವೆಲ್ಲ ನಿಂತು ಒಟ್ಟಾಗಿ ಕೆಲಸವನ್ನ ನಿರ್ವಹಿಸ್ತೇವೆ. ನಾನು ಶಾಸಕರ ಜೊತೆನೂ ಮಾತನಾಡಿದ್ದೇನೆ. ಹಾಗಾಗಿ ನಾವೆಲ್ಲ ಒಂದಾಗಿ ಸೇರಿ ಈ ಒಂದು ಘಟನೆಯ ಜೊತೆ ಇದ್ದೇವೆ ಮತ್ತು ಈ ಒಂದು ದುಃಖದ ಸಂದರ್ಭದಲ್ಲಿ ಕುಟುಂಬದ ಜೊತೆಗೂ ನಿಲ್ತೇವೆ. ಎಸ್, ಅದೇ ರೀತಿ ಇಲ್ಲಿ ಬೇರೆ ಬೇರೆ ಕುಟುಂಬಗಳು ವಾಸ ಮಾಡಿರುವಂತದ್ದು, ಅನೇಕರಿಗೆ ಗಾಯಗಳಾಗಿದೆ. ಸ್ಥಳೀಯರು ಕೂಡ ಇಲ್ಲಿ ವಾಸ ಮಾಡಿರುವಂತ, ಸ್ಥಳೀಯ ಅಂದ್ರೆ ಜಿಲ್ಲೆಯ ವ್ಯಾಪ್ತಿಯವರೇ ವಾಸ ಮಾಡಿರುವಂತದ್ದು. ಸೊ ಅವ್ರಿಗೆ ಕೂಡ ಏನು ಪರಿಹಾರವನ್ನು ಅಥವಾ ಬೇರೆ ಏನಾದ್ರು ಕೊಡಬೇಕು ಅಂತ ಆಗ್ರಹ ಮಾಡ್ತೀರಿ ಸರ್? ಅಲ್ಲ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮೃತರಿಗೆ ಪರಿಹಾರ ಮತ್ತು ಗಾಯಾಳುಗಳು ಏನಿದ್ದಾರೆ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಜಿಲ್ಲಾಡಳಿತ ಭರಿಸಿದೆ ಅನ್ನುವಂಥದ್ದನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇದು ಮಾತ್ರ ಅಲ್ಲ, ನಾವು ಹಿಂದೆ ಕೂಡ ಮಳೆ ಹಾನಿಗೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಜಿಲ್ಲಾಡಳಿತಕ್ಕೆ ತಿಳಿಸಿದ್ವಿ. ಎಲ್ಲೆಲ್ಲಿ ಈ ರೀತಿಯ ಸ್ಪಾಟ್ಗಳಿದೆ ಅದನ್ನ ಐಡೆಂಟಿಫೈ ಮಾಡಬೇಕು ಮತ್ತು ಅವರಿಗೆ ಮುನ್ನೆಚ್ಚರಿಕೆ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದ್ದೇವೆ. ವಿನಂತಿ ಮಾಡೋದು ಮತ್ತು ಆಗ್ರಹ ಮಾಡೋದೇನಂದ್ರೆ ಈ ರೀತಿಯ ಸ್ಪಾಟ್ಗಳೇನಿದೆ ಅದನ್ನ ಐಡೆಂಟಿಫೈ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಎಸ್, ನಾಳೆ ನೀವು ಭೇಟಿಯನ್ನ ನೀಡ್ತೀರಿ ಮತ್ತು ದೆಹಲಿಯಿಂದ ಬಂದ ತಕ್ಷಣ ಅವರಿಗೆ ಕುಟುಂಬಕ್ಕೆ ಸಿಗುವಂತ ಕೆಲಸವನ್ನ ಮಾಡ್ತೀರಿ ಸರ್? ನಾನು ಇವತ್ತು ರಾತ್ರಿ ಆಸ್ಪತ್ರೆಗೆ ಭೇಟಿ ನೀಡ್ತೇನೆ. ನಾಳೆ ಸ್ಪಾಟ್ಗೆ ಹೋಗ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಮಾತುಗಳು. ಸಂಸದರಾಗಿದ್ದುಕೊಂಡು ದೆಹಲಿಯಲ್ಲಿರುವಾಗಲೂ ಕೂಡ ಅವರು ಈ ಘಟನೆ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಜಿಲ್ಲಾಡಳಿತ ಜೊತೆಗೆ ಸಂಪರ್ಕದಲ್ಲಿದ್ದೇನೆ ಮತ್ತು ಏನು ಸೂಕ್ತ ಪರಿಹಾರ ಒದಗಿಸುವಲ್ಲಿ ನಾನು ಕೂಡ ಸಹಕಾರಿ ಮಳೆಯಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಯಾರು ಈ ಸಂದರ್ಭದಲ್ಲಿ ಗಾಯಾಳುಗಳಾಗಿದ್ದಾರೆ ಅವರ ರಕ್ಷಿಸುವಂತ ಕಾರ್ಯ, ಅವರ ರಕ್ಷಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಜನಪ್ರತಿನಿಧಿಗಳು ಭೇಟಿ ನೀಡ್ತಾ ಇದ್ದಾರೆ. ಏನು ಈ ಘಟನೆಯನ್ನ ತಿಳಿದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸೂಕ್ತ ಪರಿಹಾರವನ್ನ ಘೋಷಣೆಯನ್ನ ಮಾಡಿದವರಿದ್ದಾರೆ. ಅದೇ ರೀತಿ ಇನ್ನುಳಿದಂಥ ಜನಪ್ರತಿನಿಧಿಗಳು ಇಲ್ಲಿಗೇನು ಭೇಟಿ ನೀಡಿದ್ದಾರೆ. ಮಾತ್ರ ಅಲ್ಲ, ಇಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅದಕ್ಕೆ ಏನು ಉತ್ತರವನ್ನ ಕಂಡುಹುಡುಕುವಂತ ಕೆಲಸವನ್ನ, ಮಾತ್ರವಲ್ಲ ಯಾರು ತೊಂದರೆಗೊಳಗಾಗಿದ್ದಾರೆ ಅವರಿಗೆ ನೆರವನ್ನ ನೀಡುವಂತ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು ಅಥವಾ ಅನೇಕ ಸಂಘ ಸಂಸ್ಥೆಗಳ ಜೊತೆಗೂಡಿ ಇಲ್ಲಿ ಅವರಿಗೆ ನೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ರಕ್ಷಣೆಯ ಕಾರ್ಯ ಕೂಡ ನಡೀತಾ ಇದೆ. ನಾವು ಆ ದೃಶ್ಯಾವಳಿಗಳನ್ನ ಇದೀಗಾಗಲೇ ನೋಡಿದವರಿದ್ದೇವೆ. ಒಟ್ಟಿನಲ್ಲಿ ಒಂದು ನಡೆಯಬಾರದಂತಹ ದುರಂತ ಇವತ್ತು ಬೆಳ್ಳಂ ಬೆಳಗ್ಗೆ, ಅದು ಮೊದಲನೇ ಮಳೆಗೆ ಮಂಗಳೂರಿನಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಲ್ಲಿ ಬ್ಲ್ಯಾಕ್ ಡೇ ಆಗಿ ಇದು ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.